ಹೌದು, ಮುಂಗಾರು ಮಳೆ ಆರಂಭವಾದರೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆಯ ಸುಳಿವೇ ಇಲ್ಲ. ಮಳೆ ಇಲ್ಲದೆ ಬೆಳೆಗಳು ಒಣಗುತ್ತಿದ್ದು ರೈತರು ಪಂಪ್ಸೆಟ್ಗಳನ್ನೇ ಅವಲಂಬಿಸಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಬೆಸ್ಕಾಂ ರಾತ್ರಿ ವೇಳೆ ನೀಡುತ್ತಿದ್ದ 3 ಗಂಟೆಗಳ ವಿದ್ಯುತ್ ಪೂರೈಕೆಯನ್ನ ಸ್ಥಗಿತಗೊಳಿಸಿದ್ದು ರೈತರ ಆತಂಕ ಮತ್ತಷ್ಟು ಹೆಚ್ಚಿಸಿದೆ. ಈ ಹಿಂದೆ ಹಗಲು ರಾತ್ರಿ ಸೇರಿ 7 ಗಂಟೆಗಳ ವಿದ್ಯುತ್ ಸಿಗುತ್ತಿತ್ತು. ಈಗ ಹಗಲು ಕೇವಲ 4 ಗಂಟೆ ಮಾತ್ರ ವಿದ್ಯುತ್ ನೀಡಲಾಗುತ್ತಿದೆ. ಇದರಿಂದ ಬೆಳೆಗಳಿಗೆ ನೀರುಣಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಆರೋಪಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ಸಂಘಟನೆಯ ಮುಖಂಡರು ಮತ್ತು ರೈತರು ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಕೂಡಲೇ ಹಿಂದಿನ ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಮತ್ತು ಬೆಸ್ಕಾಂ ಕಚೇರಿ ಮುಂದೆ ರೈತ ಸಂಘದಿಂದ ಧರಣಿ ನಂಬಿಕೊಂಡಿದ್ದೀವಿ. ಇದಕ್ಕೆ ಕಾರಣ 7 ತಾಸು ವಿದ್ಯುತ್ತನ್ನು ರೈತರಿಗೆ ಕೃಷಿ ಚಟುವಟಿಕೆಗೆ ನೀಡ್ತೀವಿ ಅಂತ ಸರ್ಕಾರ ವರದಿಯನ್ನು ಕೊಟ್ಟಿದೆ. ಆ ವರದಿಗೆ ಅನುಗುಣವಾಗಿ ರೈತರ ಕೃಷಿ ಚಟುವಟಿಕೆಗೆ ವಿದ್ಯುತ್ ಸಮರ್ಪಕವಾಗಿ ನೀಡ್ತಾ ಇಲ್ಲ. ನಮ್ಮ ಅವಳಿ ಜಿಲ್ಲೆಗಳಾದಂಥ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಬೆಳೆಯುವಂಥ ಬೆಳೆಗಳನ್ನು ಈ ನಮ್ಮ ಜಿಲ್ಲೆಗಳಲ್ಲಿ ಬೆಳೀತಾ ಇದ್ದೀವಿ. ಇದಕ್ಕೆ ಸಮರ್ಪಕವಾಗಿ ವಿದ್ಯುತ್ ನೀಡಲಿಲ್ಲ ಅಂದರೆ ನಾವು ಆ ಬೆಳೆಗೆ ನೀರು ಹರಿಸಲು ಸಾಧ್ಯವಾಗಲಿಲ್ಲ ಅಂದಂಥ ಸಂದರ್ಭದಲ್ಲಿ ರೈತ ಬೆಳೆಯನ್ನು ಬೆಳೆದಂಥ ರೈತನ ಬೆಳೆ ಒಣಗ್ತೈತೆ, ನಷ್ಟ ಅನುಭವಿಸ್ತಾನೆ. ಆ ನಷ್ಟಕ್ಕೆ ರೈತ ಏನಾದರೂ ಬೇರೆ ಅನಾಹುತ ಮಾಡ್ಕೊಂಡ್ರೆ ರೈತನ ಕುಟುಂಬದ ಪರಿಸ್ಥಿತಿ ಏನು, ಸಾಲ ಸೋಲ ಮಾಡಿದಂಥ ರೈತನ ಪರಿಸ್ಥಿತಿ ಏನು? 7 ತಾಸು ಕೊಡ್ತಾ ಇದ್ದಂಥ ವಿದ್ಯುತ್ತನ್ನು ಇವಾಗ 4 ತಾಸು ಕೊಟ್ಟರು. ಮೊನ್ನೆ 3-4 ದಿವಸ ಖಂಡಿತವಾಗಲೂ ಕಡಿಮೆ ಆಯಿತು. ಆಗ ರೈತ ಇಲಾಖೆ ಮೊರೆ ಹೋದಂಥ ಸಂದರ್ಭದಲ್ಲಿ ಇಲಾಖೆಯವರ ಉತ್ತರ ಸರ್ಕಾರದಿಂದ ಮತ್ತು ಉತ್ಪಾದನೆ ಆಗತಕ್ಕಂಥ ಬೆಸ್ಕಾಂ ಕರೆಂಟು ನಮಗೆ ಕಡಿಮೆ ಆಗ್ತಾ ಇದೆ. ಆ ಕಡಿಮೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ನಿಮ್ಗೆ ಅಲ್ಲಿ ಎಷ್ಟು ಉತ್ಪಾದನೆ ಆಗಿ ನಮ್ಮಲ್ಲಿ ಬರುತ್ತೋ ಅದನ್ನು ಕೊಡ್ತಾ ಇದ್ದೀವಿ ಅಂದರು. ಆ ರೀತಿ ಧೋರಣೆ ಆದಾಗ 7 ತಾಸು ವಿದ್ಯುತ್ ಕೊಡ್ತೀವಿ ಅಂತ ಸರ್ಕಾರ ಹೇಳಿದಂಥ ಸಂದರ್ಭದಲ್ಲಿ ರೈತ 7 ತಾಸು ವಿದ್ಯುತ್ತನ್ನು ನಂಬ್ಕೊಂಡು ಅಷ್ಟಕ್ಕೆ ಬೆಲೆ ಇಟ್ಟಿರ್ತಾನೆ. ಇನ್ನೊಂದೆಡೆ ರೈತರ ಪ್ರತಿಭಟನೆಗೆ ಪ್ರತಿಕ್ರಿಯಿಸಿದ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಕೊರತೆ ಇಲ್ಲ, ಬೇಡಿಕೆ ಹೆಚ್ಚಿರುವುದೇ ಸಮಸ್ಯೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ದಕ್ಷಿಣ ಭಾರತದಲ್ಲೇ ಹಿಂಗಾರು ಹಾಗೂ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಕೃಷಿ ಮತ್ತು ಇತರ ಕ್ಷೇತ್ರಗಳಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗಿದೆ. ಹಗಲು ವೇಳೆ ಸೌರಶಕ್ತಿಯ ನೆರವಿನಿಂದ ವಿದ್ಯುತ್ ಪೂರೈಕೆ ಸಾಧ್ಯವಾಗುತ್ತಿದ್ದರೂ ರಾತ್ರಿ ವೇಳೆಯಲ್ಲಿ ಅದೇ ಪ್ರಮಾಣದ ವಿದ್ಯುತ್ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲರಿಗೂ ತಿಳಿದಿರೋ ಹಾಗೆ ಈ ಬಾರಿ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದೆಲ್ಲ ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆ ಕೈ ಕೊಟ್ಟಿರೋದ್ರಿಂದ ಸ್ವಲ್ಪ ನಮ್ಮದು ವಿದ್ಯುತ್ ಬೇಡಿಕೆಯೂ ಜಾಸ್ತಿ ಆಗಿದೆ. ಬಟ್ ಆದರೆ ನಮಗೆ ಪವರ್ ಸಪ್ಲೈಲಿ 1 or 2 7 ಅವರ್ ಕೊಡಬೇಕಾಯಿತು. 1 or 2 ಅವರು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಷ್ಟೇ. ಅದನ್ನ ನಾವು ಇವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲ ಡೇ ಟೈಮಲ್ಲಿ ಆದಷ್ಟು ನಮಗೆ ಸೌರ ವಿದ್ಯುತ್ ಭಾಳ ಲಭ್ಯ ಇರೋದ್ರಿಂದ ಆದಷ್ಟು ಡೇ ಟೈಮಲ್ಲಿ ನಾವು ಅರೇಂಜ್ ಮಾಡಿಕೊಡ್ತೀವಿ. ಮ್ಯಾಕ್ಸಿಮಮ್ ಆದರೆ 1 ಅವರ್ ಡಿಸ್ಟರ್ಬ್ ಆಗ್ಬೋದು ಅಷ್ಟೇ, ಅದಕ್ಕೇನೇನು ಡಿಸ್ಟರ್ಬ್ ಆಗೋದಿಲ್ಲ. ಮೊನ್ನೆ ಒಂದು 2 ಅವರ್ಸು ಸ್ವಲ್ಪ ವ್ಯತ್ಯಾಸ ಆಯಿತು. ಮೊನ್ನೆ ಫ್ರೈಡೆಯಿಂದ ಎಲ್ಲ ಶುರು ಹೋಗಿದೆ. ಬೇರೆ ನಮ್ದು ಯಾವುದೂ ವಿದ್ಯುತ್ ಶಕ್ತಿ ಪ್ರಾಬ್ಲಮ್ ಇಲ್ಲ. ಡಿಮ್ಯಾಂಡ್ ರೈಸ್ ಆಗಿದೆ. ಬೇರೆ ಏನು ಟ್ರಾನ್ಸ್ಫಾರ್ಮರ್ ಫೈಲೂರು ಅಂಥದ್ದು ಏನು ಪ್ರಾಬ್ಲಮ್ ಇಲ್ಲ. ಒಂದೆಡೆ ಮಳೆ ಇಲ್ಲ, ಮತ್ತೊಂದೆಡೆ ವಿದ್ಯುತ್ ಇಲ್ಲ. ಈ ಎರಡೂ ಸಮಸ್ಯೆಗಳ ನಡುವೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಕನಿಷ್ಠ 7 ಗಂಟೆಗಳ ನಿರಂತರ ವಿದ್ಯುತ್ ಪೂರೈಕೆ ಮಾಡಬೇಕೆಂಬುದು ರೈತರ ಒತ್ತಾಯ. ಸರ್ಕಾರ ಮತ್ತು ಬೆಸ್ಕಾಂ ಬೇಡಿಕೆಗೆ ಯಾವ ರೀತಿ ಸ್ಪಂದನೆ ನೀಡುತ್ತವೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.